ನನ್ನ ಅಪ್ಪ ಹಾಗೂ ನನ್ನ ಅಜ್ಜಿಯ ಆಶೀರ್ವಾದದೊಂದಿಗೆ. ಯಾರಿದು? ಏನಾಯ್ತಪ್ಪ? ಇದೊಳು ಮೇಲೆ ಇದೊಳು. ಏನಾಯ್ತಪ್ಪ? ಏನಾಯ್ತು? ಬಾ. ನಿಧಾನ ನಿಧಾನ. ಕೂತ್ಕೋ. ನಿಧಾನ. ತಗೋ, ನೀರು ಕುಡಿ. ಥ್ಯಾಂಕ್ ಯು ಸರ್. ಯಾರಪ್ಪ ನೀನು? ಎಲ್ಲಿಂದ ಬಂದೆ? ನಿನ್ನೂರು ಯಾವುದು? ಸರ್, ನಮ್ಮೂರು ಮಾಗಡಿ. ಆವತ್ತು ಕಾಲೇಜ್ ರಿಸಲ್ಟ್ ಬಂದಿತ್ತು. ನಾನು ಮತ್ತು ನನ್ನ ತಮ್ಮ ಮನೆಗೆ ಬಂದಾಗ ಅಪ್ಪ, ಈ ಸಲ ಕಾಲೇಜಲ್ಲಿ ನಾನೇ ಫಸ್ಟ್ ರ್ಯಾಂಕ್ ಅಪ್ಪ. ಹೌದಾ? ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಪ್ಪನ ಹೆಸರನ್ನ ಮೆರೆಸ್ಬಿಟ್ಟೆ ನೀನು. ಏನಾಯ್ತು? 2 ಸಬ್ಜೆಕ್ಟ್ ರಾಜಾ, ನಿಂದೇನಾಯ್ತಲ್ಲ ಮಗ? ಅಪ್ಪ, ಅದು ಬೇಗ ಹೇಳು. ಅದು 2 ಸಬ್ಜೆಕ್ಟ್ ಹೋಗ್ಬಿಟ್ಟಿದೆಪ್ಪ. ನಿನ್ಗೆ ಮಾನ್ಯ ಮರ್ಯಾದ ಏನೂ ಇಲ್ವಾ? ಓ ಸಾರಿ ಫೇಲ್ ಆಗಿ ತಮ್ಮನ ಕ್ಲಾಸಲ್ಲಿ ಕೂತ್ಕೊಂಡೆ, ಮತ್ತೆ ಈ ಸಾರಿನೂ ಫೇಲಾ? ರೀ ಬಿಡ್ರಿ, ಅವನ್ ಜೀವನ ಹೆಂಗೋ ಅವ್ನ್ ನೋಡ್ಕೋತಾನೆ. ಸುಮ್ನಿರೆ, ನಿಮ್ಮಿಬ್ರನ್ನ ಮನೆಯಿಂದ ಹೊರಗೆ ಕಳಿಸ್ತೀನಿ. ಏಯ್ ನಡಿಯೋ. ರೀ ನಡಿಯೋ. ಬೇಡಪ್ಪ. ಇನ್ನೊಂದ್ ಸಾರಿ ಮನೆ ಒಳಗಡೆ ಕಾಲಿಟ್ಟೆ ಕೈ ಕಾಲು ಮುರಿದಾಕ್ತೀನಿ. ಹೋಗ. ರೀ, ಅವನನ್ ಮನೆಯಿಂದ ಆಚೆ ಹಾಕಿದ್ರೆ ಅವ್ನ್ ಎಲ್ಲಿಗ್ರಿ ಹೋಗ್ತಾನೆ? ನಮ್ಮನ್ ಬಿಟ್ರೆ ಅವ್ನ್ಗೆ ಯಾರೇ ಇದ್ದಾರೆ? ಏಯ್ ಸುಮ್ನಿರೆ, ನೀನ್ ಮುದ್ದು ಮಾಡಿ ಅವನನ್ನ ಹಾಳು ಮಾಡಿರೋದು. 2 ದಿನ ಬೀದಿಲಿ ಬಿದ್ದಿರಲಿ, ಆವಾಗ ಅವನಿಗೆ ಜೀವನ ಏನು ಅನ್ನೋದು ಗೊತ್ತಾಗುತ್ತೆ. ರಾಜ, ನಡಿಯೋ ಒಳಗಡೆ. ರೀ ಕರೀರಿ ಅವನ್ನ. ಏಯ್ ನಿನ್ ಬೇರೆ ಹೇಳ್ಬೇಕಾ? ನಡಿ. ಆಯ್ತಪ್ಪ. ರಾಜ, ರಾಜ. ಹೀಗೆಲ್ಲ ಆಯ್ತಾ? ಹೌದು ಸರ್. ಸರಿ, ಮುಂದೇನು ಮಾಡ್ತೀಯ? ಏನೋ ಗೊತ್ತಿಲ್ಲ ಸರ್, ನೀವೇ ದಾರಿ ಕಾಣಿಸ್ಬೇಕು. ಇದೇ ನಮ್ಮ ಕಂಪ್ನಿ. ಹೌದಾ ಸರ್? ನೀನು ಇಲ್ಲೇ ಕೆಲಸ ಮಾಡಬೇಕು. ಯಾವ ಕೆಲಸ ಸರ್? ಮ್ಯಾನೇಜರ್ ಕೆಲಸ ಕಣಯ್ಯ. ಥ್ಯಾಂಕ್ ಯು ಏ ಸರ್. ಭಾಷಾ, ಬಾಯಲ್ಲಿ ಹೇಳಿ ಸರ್. ಇವನ್ ಕೈಲಿ ಕೆಲಸ ಮಾಡಿಸು. ಆಯಿತು ಸರ್, ಬನ್ನಿ. ಈ ಮೂಟೆನ ಎತ್ಕೊಂಡೋಗಿ ಕೆಳಗಡೆ ಹಾಕಿ. ನೀ ಎತ್ತ ಕೆಲಸ ಮಾಡಬೇಕು. ಆಯ್ತು ಸರ್. ಸರ್, ಎಕ್ಸ್ಕ್ಯೂಸ್ ಮೀ. ಬನ್ನಿ. ನೀವಿಬ್ರು ಒಳ್ಳೆ ವರ್ಕರ್ಸ್. ನೀನು ಗಾರ್ಮೆಂಟ್ ಮೇಂಟೆನೆನ್ಸ್ ನೋಡ್ಕೊ, ನೀನು ಅಕೌಂಟ್ಸ್ ನೋಡ್ಕೊಳಮ್ಮ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಕೊಟ್ಟಿರೋ ಜವಾಬ್ದಾರಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀವಿ ಸರ್. ಗುಡ್. ಥ್ಯಾಂಕ್ ಯು ಸೋ ಮಚ್ ಸರ್.
ನಮ್ಮಿಬ್ರ ಮೇಲೆ ಇಷ್ಟು ನಂಬಿಕೆ ಇಟ್ಟಿರೋದನ್ನ ನಾವು ಯಾವತ್ತೂ ಕಳ್ಕೊಳ್ಳಲ್ಲ. ಹಾಂ, ರಾಜ ಇವತ್ತು ಇಷ್ಟು ವರ್ಕನ್ನ ಕಂಪ್ಲೀಟ್ ಮಾಡಿಬಿಡು. ಕಂಪ್ಲೀಟ್ ಮಾಡದೆ ಮನೆಗೆ ಹೋಗ್ಬಾರ್ದು, ಆಯ್ತಾ? ಓಕೆ ಓಕೆ ಓಕೆ. ಪುಷ್ಪ, ನಿಂಗೊಂದು ವಿಷಯ ಹೇಳಬೇಕು. ಅರೆ ರಾಜ, ದಿನ ಇದನ್ನೇ ಹೇಳ್ತೀಯ, ಒಂದು ವಿಷಯ ಹೇಳಬೇಕು ಅಂತ. ಅದೇನಂತ ಹೇಳು. ಅದು ನಾಳೆ ಹೇಳ್ತೀನಿ. ನೀನು ಈ ಕಾಲಕ್ಕೆ ಬದಲಾಗಲ್ಲ ಬಿಡು. ಪುಷ್ಪ, ನಮ್ಮ ರಾಜ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಲ್ವೇನಮ್ಮ? ಹೌದು ಸರ್. ಹಾಂ, ಹಲೋ ಅಮ್ಮ, ಅಪ್ಪ ಮನೇಲಿದ್ದಾರೆ. ನಾನು ಮಾತಾಡೋಕ್ಕಾಗಲ್ಲ, ಆಮೇಲೆ ಮಾಡ್ತೀನಿ. ಹ್ಞೂ, ಆಯ್ತಮ್ಮ ಆಯ್ತಮ್ಮ. ಚೆನ್ನಾಗಿದ್ಯಪ್ಪ? ಹೌದಮ್ಮ, ಇಡ್ತೀನಿ. ಆಯ್ತಮ್ಮ. ರಾಜ, ಪುಷ್ಪ, ನೀವಿಬ್ಬರು ಕೆಲಸನ ತುಂಬ ಚೆನ್ನಾಗಿ ಮಾಡ್ತೀರಿ. ಹಾಗೆ ಜೀವನದಲ್ಲಿ ನೀವಿಬ್ಬರು ಒಂದಾದರೆ ತುಂಬಾ ಚೆನ್ನಾಗಿರುತ್ತೆ. ವಿಚಾರ ಮಾಡಿ. ಸರ್, ನಾವಿನ್ನು ಮದುವೆ ಬಗ್ಗೆ ವಿಚಾರ ಮಾಡಿಲ್ಲ. ಮೊದಲು ಸೆಟ್ಲ್ ಆಗಬೇಕು. ಬೆಂಗಳೂರು ಜೀವನ ತುಂಬ ಕಾಸ್ಟ್ಲಿ ಸರ್. ಎಷ್ಟೇ ದುಡ್ಡಿದ್ರೂ ಸಾಕಾಗಲ್ಲ. ರಾಜ, ಮುಂದೆ ಜೀವನನ ಹೇಗೆ ಸಾಗಿಸೋದು ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವಾ? ಹೌದು ಸರ್. ನನ್ನ ಮಗ, ನನ್ನ ಹೆಂಡತಿ ಅಮೇರಿಕಾದಲ್ಲಿದ್ದಾರೆ. ನಾನು ಅಲ್ಲಿಗೆ ಹೋಗಲೇಬೇಕು. ಬೆಂಗಳೂರಲ್ಲಿರೋ ನನ್ನ ಬಿಸ್ನೆಸ್ನ ನೀವೇ ನೋಡ್ಕೊಳ್ಳಿ. ಚೆನ್ನಾಗಿ ಇಂಪ್ರೂವ್ ಮಾಡಿ, ಕೈ ತುಂಬ ಸಂಪಾದನೆ ಮಾಡಿ, ಜೀವನನ ಚೆನ್ನಾಗಿ ಸಾಗಿಸಿ. ಏನಂತೀರಾ? ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಅಂದ್ಕೊಂಡಂಗೆ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ವಹಿಸಿದ್ದಕ್ಕೆ. ಹಾಂ, ತಗೊಳ್ಳಿ. ಆಲ್ ದ ಬೆಸ್ಟ್. ನಿಮ್ಮಿಬ್ಬರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಶುಭವಾಗಲಿ. ಥ್ಯಾಂಕ್ ಯು ಸರ್. ಹಲೋ ಅಮ್ಮ. ಅಲೋ, ಅಪ್ಪ ತೋಟಕ್ಕೆ ಹೋದ್ರು. ಈಗ ಮಾತಾಡು. ಅಮ್ಮ, ನಮ್ಮ ಬಾಸು ಅಮೆರಿಕದಲ್ಲಿ ಹೋಗಿ ಸೆಟ್ಲ್ ಆಗ್ತಾ ಇದ್ದಾರಮ್ಮ. ಬೆಂಗಳೂರಲ್ಲಿರೋ ಕಂಪ್ನಿ ಎಲ್ಲ ನನ್ನ ಹೆಸರಿಗೆ ಬರೆದಿದ್ದಾರೆ. ಅದ್ರ ಜೊತೆಗೆ ಫ್ಲ್ಯಾಟು, ಹೊಸ ಕಾರೆಲ್ಲ ಗಿಫ್ಟ್ ಕೊಟ್ಟಿದ್ದಾರಮ್ಮ. ರೀ, ಒಳಗಡೆ ಬನ್ರಿ. ಏನು ಬೆಳಗ್ಗೆ ಹೇಳ್ತೀನಿ ಬನ್ರಿ. ಚಿನ್ನ ರೀ, ಬಿಡ್ರಿ. ನಿಮ್ಮ ಅಮ್ಮನ್ ಕಾಟ ಜಾಸ್ತಿ ಆಗಿದೆ. ಮೆತ್ತಗ್ ಮಾತಾಡೆ. ಅಮ್ಮ ಇಲ್ಲೇ ಇದ್ದಾರೆ. ಅಮ್ಮ ಇದ್ರೆ ಏನಾಯ್ತು? ಅವ್ರದ್ದೇನೇ ಅಧಿಕಾರ ಇದ್ರು ನಿಮ್ಮೇಲಿರ್ಲಿ, ನನ್ ಮೇಲಲ್ಲ. ಏನಾಯ್ತು ಸರಿಯಾಗಿ ಹೇಳು. ಅಲ್ಲ, ನಿಮ್ಮ ಅಮ್ಮಂಗೆ ನಾನು ಹಾಕೋ ಡ್ರೆಸ್ ಇಷ್ಟ ಆಗಲ್ಲ. ನಾನು ಎಷ್ಟೇ ಕೆಲಸ ಮಾಡಿದ್ರು ಸಾಕೆ ಆಗಲ್ಲ. ಇವತ್ತೇ ಬೇರೆ ಮನೆ ಮಾಡ್ಬೇಕು. ಹಾ, ಇವತ್ತೇ ಬೇರೆ ಮನೆನಾ? ಅದೇಂಗ್ ಮಾಡಕ್ಕಾಗತ್ತೆ? ನಾನು ಆಲ್ರೆಡಿ ಒಂದ್ ಮನೆ ನೋಡಿಟ್ಟೀನಿ. ಇವತ್ತೇ ಹೋಗ್ತಿದೀವಿ ಅಷ್ಟೇ. ನಿಮ್ಗೆ ನಿಮ್ಮ ಅಮ್ಮ ಬೇಕೋ ನಾನ್ ಬೇಕೋ ಡಿಸೈಡ್ ಮಾಡಿ. ನಾನ್ ಹೋಗ್ತಾ ಏನಷ್ಟೇ. ಹಾ, ಸತೀಶ ಎಲ್ಗೋ ಒಂಟೆ ಬ್ಯಾಗ್ ಎತ್ಕೊಂಡು. ಗೊತ್ತಾಯ್ತು. ಈ ಮನೇಲಿ ಏನ್ ನಡೀತಿದೆ ಅಂತ ನಂಗೆ ಗೊತ್ತಾಯ್ತು. ಎಲ್ಲ ಕೆಲಸ ನನ್ನ ಹೆಂಡತಿ ಒಬ್ಳೆ ಮಾಡ್ಬೇಕಾ? ಅವಳು ಸುಸ್ತಾಗಲ್ವಾ? ಏನೋ ಮಗ ಹಿಂಗನ್ಬಿಟ್ಟೆ. ಅಲ್ಲ ಮಗ, ಬೆಳಗ್ಗೆ ಎದ್ದು ಕಸ ಗುಡ್ಸಿ ನೆಲ ಒರೆಸಿ ಎಲ್ಲ ಮಾಡಿದ್ದು ನಾನೇ ಕಣೋ. ನೀನ್ ಹೆಂಡ್ರಿ ಏನೋ ಮಾಡಿದ್ಲು. ಸುಮ್ನೆ ಇದನ್ನ ಹೇಳ್ತಾರೆ ಬಿಡಮ್ಮ. ಯಾವಾಗ್ಲೂ ಇದೇ ಆಗೋಯ್ತು.
ಯಾಕೆ ಸತೀಶ ಏನಾಯ್ತು? ಯಾಕೆ ಇಷ್ಟು ಜೋರಾಗಿ ಕಿರ್ತಾ ಇದೀಯಾ? ನೋಡಪ್ಪ, ಅಮ್ಮ ಎಲ್ಲ ಕೆಲಸನೂ ನನ್ನ ಹೆಂಡತಿ ಕೈಲೇ ಮಾಡಿಸ್ತಿದ್ದಾರೆ. ನೋಡಪ್ಪ, ನಿಮ್ಮ ಅಮ್ಮನಿಗೂ ವಯಸ್ಸಾಯ್ತು. ನಿನ್ನ ಹೆಂಡ್ತಿ ಈ ಮನೆ ಸೊಸೆ ಅಲ್ವಾ? ಅವಳು ಕೆಲಸ ಮಾಡಿದ್ರೆ ಏನಾಯ್ತು? ಅದೆಲ್ಲ ನಿಂಗೆ ಗೊತ್ತಾಗಲ್ಲಪ್ಪ. ನಾನು ಬೇರೆ ಕಡೆ ಮನೆ ನೋಡಿದ್ದೀನಿ, ಹೋಗ್ತಾ ಇದ್ದೀನಿ. ಅಯ್ಯೋ ಸತೀಶ, ನಿನ್ಗೆ ಈ ಮನೇಲಿ ಏನ್ ಕಡಿಮೆ ಆಗಿದೆ? ನಿನ್ ಬಿಟ್ರೆ ನಮ್ಗೆ ಯಾರೋ ಗತಿ, ರೀ ಬನ್ರಿ ನಿನ್ ಬಿಟ್ರೆ ಹೋಗೋಣ. ನಮ್ಗೆ ಇಲ್ಲಿ ಯಾರೋ ಇದ್ದಾರೆ. ಏ, ಸತೀಶ ಸತೀಶ! ಮಗನೇ, ನೀವ್ ಹೋಗ್ಬೇಡ ನೋಡು. ಸತೀಶ ಸತೀಶ! ಸತೀಶ ರೀ ಅಯ್ಯೋ ದೇವ್ರೆ. ರೀ ಯಾಕ್ರಿ ನಿದ್ದೆ ಬರ್ತಿಲ್ವಾ? ಇಲ್ಲ ಕಣೆ, ಮಗ ಮನೆ ಬಿಟ್ಟು ಹೋಗಿದ್ದೆ ನೆನ್ಪು ಬರ್ತಾ ಇದೆ. ನಾವು ಮಗನಿಗೆ ಎಷ್ಟು ಪ್ರೀತಿ ತೋರಿಸಿದ್ರು ಅವನ್ ಪ್ರೀತಿ ನಮ್ಮ ಮೇಲೆ ಇಲ್ದೆ ಹೆಂಡತಿ ಮಾತು ಕೇಳ್ಕೊಂಡು ಬೇರೆ ಕಡೆ ಮನೆ ಮಾಡ್ದ. ಮದುವೆ ಆದ್ಮೇಲೆ ಚೇಂಜ್ ಆಗ್ತಾರೆ ಅಂತಾರೆ, ಆದ್ರೆ ನಮ್ಮ ಮಗ ಸತೀಶ್ ವಿಚಾರದಲ್ಲಿ ಅದು ನಿಜವಾಗೋಯ್ತು ಕಣೆ. ಹೌದು ಕಣ್ರಿ, ನನ್ ಸೊಸೆ ನಾನು ಎಷ್ಟೇ ಕೆಲಸ ಮಾಡಿದ್ರು ನಾನು ಕೆಲಸನೇ ಮಾಡಿಲ್ವೇನೋ ಅನ್ನೋ ಥರ ಆಡ್ತಿದ್ಲು. ಅವಳು ಮೊದಲೇ ಯೋಚನೆ ಮಾಡಿದ್ಲು ಅನ್ಸುತ್ತೆ ನನ್ನ ಮಗನ ಮನೆ ಬಿಟ್ಟು ಕರ್ಕೊಂಡು ಹೋಗ್ಬೇಕು ಅಂತ. ಅದಕ್ಕೆ ನಮ್ಮ ಸತೀಶನ್ಗೆ ತಲೆಗಿಲ್ಲ ಸಲ್ಲದೆಲ್ಲ ಹೇಳಿ ಮನೆಯಿಂದ ಆಚೆ ಕರ್ಕೊಂಡು ಹೋಗ್ಬಿಟ್ಲು. ನಮ್ಮ ಸತೀಶನು ಅವಳ ಮಾತನ್ನ ಕೇಳಿ ಬದಲಾಗ್ಬಿಟ್ನಲ್ರಿ. ಅಯ್ಯೋ, ಮುಂದೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ನೀವೇನ್ ಚಿಂತೆ ಮಾಡಬೇಡಿ, ಮಲ್ಕೊಳ್ಳಿ. ನೀನು ಸಮಾಧಾನ ಆಗಿರು, ಏನು ಯೋಚನೆ ಮಾಡಬೇಡ. ಸರಿ, ಮಲ್ಕೊಳ್ಳಿ, ಯೋಚನೆ ಮಾಡಬೇಡಿ. ನೀನು ಮಲ್ಕೋ. ಶಿವ, ರೀ, ಏನಾಯ್ತ್ರಿ? ಏನಾಯ್ತ್ರಿ? ಯಾಕೋ ಎದೆ ನೋವ್ತಾ ಇದೆ. ರೀ, ಅಮ್ಮ, ಏನಾಗ್ತಿದೆ ರೀ? ಅಯ್ಯೋ ದೇವ್ರೆ, ನಾನು ಏನ್ ಮಾಡ್ಲಿ ಈಗ? ರೀ, ಏನಾಯ್ತು ರೀ? ರೀ, ಏನಾಯ್ತು ರೀ? ನಿಧಾನ ರೀ. ಅಯ್ಯೋ, ಕೂತ್ಕೊಳ್ಳಿಮ್ಮ. ಮೇಡಮ್, ನಿಮ್ಮ ಯಜಮಾನ್ರಿಗೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿದೆ. ಅರ್ಜೆಂಟಾಗಿ ಆಪರೇಷನ್ ಮಾಡಬೇಕು. 5 ಲಕ್ಷ ಡೆಪಾಸಿಟ್ ಮಾಡಬೇಕಾಗುತ್ತೆ. ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇಲ್ವಲ್ಲ ಸ್ವಾಮಿ. ಇಲ್ಲ ಅಂದ್ರೆ ನೀವು ಬೇರೆ ಕಡೆ ನೋಡ್ಕೋಬೇಕಾಗತ್ತಮ್ಮ. ಸರಿ ಸ್ವಾಮಿ. ಅದ್ ಬೇಡ, ಇದ್ ನೋಡಿ, ಇದ್ ಚೆನ್ನಾಗಿದೆ ಅಲ್ವಾ? ಒಂದ್ ನಿಮಿಷ ಚಿನ್ನ, ಇವಾಗ ಬಂದೆ. ಏನಮ್ಮ ನಿಂದು? ಸತೀಶ, ಅಪ್ಪನ್ಗೆ ಹಾರ್ಟ್ ಅಟ್ಯಾಕ್ ಆಗೈತೆ ಕಣೋ. ತುಂಬಾ ಸೀರಿಯಸ್ ಆಗಿದೆ.
ಡಾಕ್ಟ್ರು ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾವ್ರೆ. 5 ಲಕ್ಷ ಕೇಳ್ತಾವ್ರೆ ಕಣೋ. ಈ ನಾಟಕ ನಾನು ತುಂಬಾ ನೋಡಿದ್ದೀನಿ. ನನ್ನ ಹತ್ರ ದುಡ್ಡಿಲ್ಲಮ್ಮ, ನಂಗೆ ಬರಕ್ಕಾಗಲ್ಲ. ಇಡಮ್ಮ ಫೋನ್. ಅಲ್ಲ ಸತೀಶ, ಸುಮ್ಮನೆ ಫೋನ್ ಇಟ್ಟು ಹೋಗಮ್ಮ. ಏನ್ರಿ ಬರ್ತೀರಾ ಇಲ್ಲಿ? ಬಂದೆ. ರಾಜಂಗ್ ಫೋನ್ ಮಾಡ್ಲಾ? ಹಲೋ, ಹೇಳಿ ಮಿಸ್ಟರ್ ದೇಸಾಯಿ. ಸರ್ ಗುಡ್ ಮಾರ್ನಿಂಗ್ ಸರ್. ನೀವು ಹೇಳಿದ ಓಲ್ಡ್ ಏಜ್ ಹೋಮ್ ಕೆಲಸ ಚೆನ್ನಾಗಿ ನಡೀತಾ ಇದೆ ಸರ್. ಇನ್ನೊಂದು ವೀಕಲ್ಲಿ ರೆಡಿ ಆಗುತ್ತೆ. ಓಕೆ, ಎಲ್ಲ ಕೆಲಸ ಮುಗೀತಲ್ವಾ? ಇನ್ನೊಂದು ವೀಕಲ್ಲಿ ಕಂಪ್ಲೀಟ್ ಮಾಡ್ಬಿಡ್ತೀವಿ ಸರ್. ಒಂದು ನಿಮಿಷ. ಹಲೋ, ಹಾಂ ಹಲೋ, ಒಂದು ನಿಮಿಷ. ಇಲ್ಲೊಂದು ಇಂಪಾರ್ಟೆಂಟ್ ಕಾಲ್ ಬರ್ತಾ ಇದೆ. ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ ಸರ್. ಓಕೆ ಓಕೆ ಓಕೆ. ಹಲೋ, ಹೇಳಮ್ಮ. ಅದು ಅಪ್ಪನ್ಗೆ ಏನಾಯ್ತಮ್ಮ ಅಪ್ಪಗೆ? ಹಾರ್ಟ್ ಅಟ್ಯಾಕ್ ಆಗಿದೆ ಕಣೋ. 5 ಲಕ್ಷ ಕೇಳ್ತಿದ್ದಾರೆ. ಇಲ್ಲಿ ಯಾರು ಇಲ್ಲ, ಬೇಗ ಬಾರೋ. ಅಮ್ಮ, ಏನು ಟೆನ್ಷನ್ ಮಾಡ್ಕೊಂಬೇಡ, ನಾನು ಈಗಲೇ ಬರ್ತಾ ಇದ್ದೀನಿ. ಅಮ್ಮ, ಮಗ ಅಮ್ಮ. ಹೆಂಗಿದ್ಯೋ? ಚೆನ್ನಾಗಿದ್ದೀನಮ್ಮ. ಎಷ್ಟು ವರ್ಷ ಆಯ್ತೋ ನೀನು ನೋಡಿ. ಸಮಾಧಾನ ಮಾಡ್ಕೊ ಅಮ್ಮ. ಇವಳು ನನ್ನ ಹೆಂಡತಿ ಅಮ್ಮ. ಹೌದಾ? ಇವನು ನನ್ನ ಮಗ. ಮಗ, ನಿಮ್ಮ ಅಪ್ಪನ್ಗೆ ಆಪರೇಷನ್ ಮಾಡ್ಬೇಕಂತೆ. ಡಾಕ್ಟ್ರು 5 ಲಕ್ಷ ಕೇಳ್ತಾವ್ರೆ. ಅಮ್ಮ, ದುಡ್ಡಿನ ಬಗ್ಗೆ ಏನು ಚಿಂತೆ ಮಾಡಬೇಡಮ್ಮ, ನಾವಿದ್ದೀವಿ. ನಾನು ನೋಡ್ಕೊತೀನಿ ಎಲ್ಲಾನು. ನಿನ್ ಋಣ ತೀರ್ಸ್ಕೊತಾ ಇದೆಯಾ ಕಣಪ್ಪ. ಅಮ್ಮ, ಇದನ್ನ ಮಾಡ್ಬೇಕಾದ್ದು ನನ್ನ ಕರ್ತವ್ಯ. ನಾನು ಮಾಡೇ ಮಾಡ್ತೀನಿ. ಹಂಗಲ್ಲಪ್ಪ, ಈಗಿನ ಕಾಲದಲ್ಲಿ ಮಕ್ಕಳನ್ನ ಓದಿಸಿ ಚೆನ್ನಾಗಿ ನೋಡ್ಕೊಂಡ್ರು ಅವರು ಅಪ್ಪ ಅವನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ. ಅಂಥದ್ರಲ್ಲಿ ನೀನ್ ಹಿಂಗ್ ಹೇಳ್ತಿದ್ಯಲ್ಲ. ಅಮ್ಮ, ನಂಗೆ ಅಪ್ಪನ ನೋಡ್ಬೇಕನ್ನಿಸ್ತಾ ಇದೆ. ಅಪ್ಪ ನನ್ನ ಹತ್ರ ಮಾತಾಡ್ಬೋದಮ್ಮ? ಇದೇನೋ ಹಿಂಗಂತಿದ್ಯಾ? ನಿನ್ ಬಗ್ಗೆ, ಸತೀಶನ್ ಬಗ್ಗೆ ನಿಮ್ಮ ಅಪ್ಪನ ಹತ್ರ ಎಲ್ಲ ಹೇಳಿದೀನಿ. ನಿಮ್ಮಪ್ಪ ನಿನ್ನ ನೋಡ್ಬೇಕು ಅಂತ ಹೇಳ್ತಿದ್ರು. ಹೋಗು ಹೋಗು, ಬೇಗ ಹೋಗು. ಅಪ್ಪ, ಅಪ್ಪ. ರಾಜ ಬಾಪ, ನಿನಗೆ ಒಂದು ಬಟ್ಟೆನೂ ಕೊಟ್ಟಿಲ್ಲ, ನಿನ್ನ ಚೆನ್ನಾಗೂ ನೋಡ್ಕೊಂಡಿಲ್ಲ. ಮನುಷ್ಯನಿಗೆ ವಿದ್ಯೆನೇ ಶ್ರೇಷ್ಠ. ವಿದ್ಯೆ ಇಲ್ದಿದ್ರೆ ಚೆನ್ನಾಗಿ ಜೀವನ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಈಗ ನೀನ್ ನೋಡಿ ತಿಳಿತು, ಮನುಷ್ಯನಿಗೆ ಸಂಸ್ಕಾರನೇ ಶ್ರೇಷ್ಠ ಅಂತ. ನಿನ್ನ ಮನೆ ಬಿಟ್ಟು ಓಡಿಸಿದ್ರು ಕಷ್ಟ ಕಾಲದಲ್ಲಿ ನೀನೇ ಬರಬೇಕಾಗಿ ಬಂತು. ನಿನ್ನ ಋಣನ ನಾನು ಹೇಗ್ ತೀರ್ಸ್ಬೇಕಂತ ಗೊತ್ತಾಗ್ತಿಲ್ಲ ಮಗ. ಅಪ್ಪ, ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ನಾನು ಓದದೇ ಇರೋದು ನನ್ನ ತಪ್ಪೆ. ನೀವು ಸರಿಯಾಗೇ ಮಾಡಿದ್ದೀರಾ. ಇಲ್ಲ ಅಂದ್ರೆ ನನ್ನ ಜೀವನನೇ ನಂಗೆ ಅರ್ಥ ಆಗ್ತಾ ಇರಲಿಲ್ಲ. ನೀವು ನನ್ನ ಪಾಲನ ದೇವ್ರಪ್ಪ. ಇವಳು ನಿನ್ನ ಸೊಸೆ ಅಪ್ಪ. ನಮಸ್ಕಾರ ಮಾವ. ನಮಸ್ಕಾರಮ್ಮ. ನಮ್ಮ ಯಜಮಾನ್ರು ನಿಮ್ ಬಗ್ಗೆ ಮಾತಾಡದೇ ಇರೋಂಥ ದಿನಗಳೇ ಇಲ್ಲ. ನಿಮ್ಮನ್ನ ಅದೆಷ್ಟು ನೆನ್ಸ್ಕೊಳ್ತಾ ಇದ್ರು, ನಿಮ್ಮನ್ನ ನೋಡ್ಬೇಕು ಅಂತ ಅದೆಷ್ಟು ದಿನದಿಂದ ಕಾಯ್ತಾ ಇದ್ರು. ಆ ಆಸೆ ಇವತ್ತು ನೆರವೇರ್ತಾ ಇದೆ. ನನಗಂತೂ ತುಂಬಾ ಖುಷಿ ಆಯ್ತು. ಇವನು ನಿಮ್ಮ ಮೊಮ್ಮಗ ಮಾವ. ಹೋಗು ಪುಟ್ಟ. ಪುಟ್ಟ, ಚೆನ್ನಾಗಿದ್ಯಾ? ಇವನ ಹೆಸರು ಭರತ್ ಅಂತ. ನಿಮ್ಮ ಹೆಸರು ಬರ್ಬೇಕು ಅಂತ ಭರತ್ ಅಂತ ಇಟ್ಟಿದೀವಿ. ರಾಜ್ಕುಮಾರ ತರ ಇದೆಯಾ? ಅಮ್ಮ, ಫೋನ್ ಕೊಡು. ತಗಳಪ್ಪ. ತಾತ ಹುಷಾರಾಯ್ತು ತಾತ. ನಾನು ಹುಷಾರಾದೆ ಅಪ್ಪ, ನೀನ್ ಚೆನ್ನಾಗಿರು. ಹಲೋ, ನಾನು ನಿಮ್ಮ ಅಣ್ಣ ರಾಜ ಮಾತಾಡ್ತಾ ಇರೋದು. ಅಲ್ಲ ಕಣೋ, ಅಪ್ಪ ನಿನ್ನ ಅಷ್ಟು ಪ್ರೀತಿನ ಸಾಕಿದ್ರು. ಹಾಸ್ಪಿಟ್ಲಲ್ಲಿ ಇದ್ದಾಗ ಒಂದು ನಿಮಿಷ ಬಂದೋಗ್ಬೇಕಂತ ಬುದ್ಧಿ ಇಲ್ಲನೋ ನಿನಗೆ? ಯಾಕೋ ಹಿಂಗೆ ಮಾಡ್ತಾ ಇದೆಯಾ? ಹಾಸ್ಪಿಟ್ಲಿಗೆ ಖರ್ಚೇನು ತುಂಬಬೇಕಾಗ್ಬೋದು ಅಂತ ಯೋಚನೆ ಮಾಡ್ತಾ ಇದೆಯಾ? ದುಡ್ಡು ಬಗ್ಗೆ ಯೋಚನೆ ಮಾಡಬೇಡ ಕಣೋ. ದುಡ್ಡನ್ನು ನಾನೇನಾದರೂ ನೋಡ್ಕೋತೀನಿ. ನೀನಿಲ್ ಬಾ, ಅಪ್ಪ ನಿನ್ನ ಬಗ್ಗೆ ಕೇಳ್ತಾ ಇದ್ದಾರೆ. ಬೇಗ ಬಂದ್ಬಿಟ್ಟು ಮಾತಾಡು. ನೀ ಬರೋದನ್ನೇ ಕಾಯ್ತಾ ಇದ್ದಾರೆ. ಓಕೆ, ನಿಮ್ಮ ಮಿಸ್ಸಸ್ಸಿ ಕೊಡು. ಓಕೆ. ಯಾರಿದು? ಅಣ್ಣ. ಹಲೋ. ತುಂಬಾ ಖುಷಿ ಆಯ್ತಮ್ಮ ನಿಮ್ಮನ್ನೆಲ್ಲ ನೋಡಿ.
ಸಾರಿ ಕಣೋ. ಇರ್ಲಿ ಬಿಡೋ. ಸಾರಿ ಅಪ್ಪ. ಸಾರಿ ಅಮ್ಮ. ಅಂತೂ ಈಗಲಾದ್ರೂ ಬಂದೆ ಅಲ್ಲಪ್ಪ. ನನ್ನ ಬುದ್ಧಿಗೆ ಮಂಕ್ ಹೊಡೆದಿದೆ ಅಪ್ಪ. ಅಣ್ಣ ಅದನ್ನು ಬಿಡಿಸ್ದ. ಸಾರಿ ಮಾವ. ಇರ್ಲಿ ಅಮ್ಮ, ಇರ್ಲಿ. ಸಾರಿ ಅತ್ತೆ. ಇನ್ಮೇಲೆ ನಿಮ್ ಬಿಟ್ಟು ಎಲ್ಲೂ ಹೋಗಲ್ಲ, ನಿಮ್ ಜೊತೆಲೇ ಇರ್ತೀವಿ. ಬಾ. ಒಂದ್ ಸೆಲ್ಫಿ ತಗೊಳ್ಳೋಣ. ಓಕೆ.